ಈಗ ಕೋಳಿ ಸಾಗಾಣಿಕೆ ಮಾಡ್ಬೇಕಂದ್ರ ಮೂಲಭೂತ ಸೌಕರ್ಯ ಯಾವ ರೀತಿ ವ್ಯವಸ್ಥೆ ಮಾಡಿಟ್ಕೋಬೇಕು? ಮೂಲಭೂತ ಸೌಕರ್ಯ ಅಂತಂದ್ರಣ ಅದಕ್ಕೆ ಕರೆಂಟ್ ಬೇಕು, ನೀರು ಬೇಕು. ನೀರು ಯಾವುದೋ ಈ ಕೆರೆ ನೀರು ಹೊಳೆ ನೀರು ನಡೆಯಲ್ಲ, ಯಾವುದೋ ಮಳೆ ನೀರು ನಿಂದಿಸಿದ್ದು ನೀರು ನಡೆಯಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಕೆಮ್ಮು ನೆಗಡಿ ಬರುತ್ತೆ. ನಮ್ಗೆ ಹೆಂಗೆ ಯಾವುದೋ ಎಲ್ಲೇ ಲೋಕಲ್ ನೀರು ಕುಡಿದ್ರೆ ಮೊದಲಿತ್ತು, ನಾವು ಎಲ್ಲೋ ನೀರು ಕುಡಿದ್ರು ಏನಾಗ್ತಿರ್ಕಲ್ಲ. ಈಗ ಎಲ್ಲರಿಗೂ ಚಲೋ ನೀರು ಕುಡಿದ್ರೆ ಅಷ್ಟೇ ಒಳಗೆ ಯಾವ್ದಾರು ಸವಳಿದಿದ್ದು ನೀರು ಕುಡಿದ್ರು ಮನುಷ್ಯರಿಗೆ ಪ್ರಾಬ್ಲಮ್. ಅದೇ ಥರ ಕೋಳಿಗೂ ನಮಗೇನು ತೊಂದರೆ ಆಗುತ್ತೆ, ಅದೇ ಥರ ಪಕ್ಷಿಗೂ ದನಕ್ಕೆ ಅದೇ ಥರ ಆಗುತ್ತೆ. ಚೇಂಜಸ್ ಏನೂ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಗಾಳಿ ಬೆಳಕು ನೀಟಾಗಿ ಬರುವಂಥ ಜಾಗದಾಗ ಸೆಟ್ ಮಾಡ್ಕೋಬೇಕು. ಅದಕ್ಕೆ ಕರೆಂಟ್ ಬೇಕು, ನೈಟು ಸ್ವಲ್ಪ ಬೆಳಕು ಬೇಕು. ನಾವು ಡೇ ವೈಸು ಅದಕ್ಕೇನು ಬೆಳಕು ಬೇಡ, ಇದೆ ಕರೆಂಟಿಂದ ಅವಶ್ಯಕ ಇಲ್ಲ. ನೈಟ್ ಆದರೆ ಕರೆಂಟ್ ಬೇಕು. ಎಲ್ಲಿ ಮಟ್ಟ ಒಂದು 2.5-3 ತಿಂಗಳು ಕೋಳಿ ಆಗೋ ಮಟ್ಟನೂ ಕರೆಂಟ್ ಬೇಕು. ಅತ್ತಾಗಿಂದ ನೀವು ನೈಟ್ ಬಂದ್ ಮಾಡಿದ್ರು ನಡೆಯುತ್ತೆ, ಲೈಟು ಹಚ್ಚಿದ್ರು ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ಸಿಸ್ಟಮ್ ಏನು ಮಾಡಬೇಕು, ಅದಕ್ಕೆ ಒಳಗೆ ಜೋಪಡಿ ಥರ ಮಾಡ್ಕೋಬೇಕು. ಕೋಳಿ ಒಳಗೆಲ್ಲ ಕುಂದ್ರಾಕ ನಿಮಗೆ ಇನ್ನೊಂದು ತೋರಿಸ್ತಾನೆ, ಫಾರ್ಮ್ ಹೊರಗೆ ಬರ್ತಕ್ಕತಿ. ಅದೆಲ್ಲ ಕುಂದ್ರಾಕ ಸೆಟಪ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಾಡ್ಕೊಂಡ್ರೆ ಗಾಳಿ ಬೆಳಕು ಕರೆಕ್ಟಾಗಿ ದಾಟಿ ಒಳಗೆ ಹೋಗ್ಬೇಕು. ನೀವು ಒಂದು 500,000 ಕೋಳಿ ಸಾಕ್ತೀರಂದ್ರೆ ಹೊರಗೆ ಬಿಡೋಕಾಕು ಜಾಗ ಇತ್ತಂದ್ರೆ ಅದನ್ನು ಫಿನ್ಸಿಂಗ್ ಮಾಡ್ಕೋಬೇಕು. ಇಲ್ಲ ನಾವು 1,000 ಕೋಳಿಯಾಗ ನಮ್ಗೆ ಅಷ್ಟೇ ಜಾಗ ಐತೆ, ಅದೇ ಶೆಡ್ನ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಶೆಡ್ ಮಾಡ್ತಂದ್ರೆ ಹೈಫೈ ಶೆಡ್ ಮಾಡೋಂಗಿಲ್ಲ. ನೆಟ್ಟಿಗೆ ನಾಯಿ ಮುಂಗ್ಲಿ ಬೇಕು, ದುಗ್ಸಿದ್ರೆ ಏನು ಮನುಷ್ಯರು ಬಂದರೆ ಏನಾಗಲ್ಲ ಹಂಗೆ ಕಟ್ಟಿಗೆ ಕಂಬಳೊಳಗೆ ಸ್ವಲ್ಪ ಕಡಿಮೆ ಬಜೆಟ್ ಒಳಗೆ ಮಾಡ್ಕೊಳ್ದು. 1 ಲಕ್ಷ ನೀವು ವಿಚಾರ ಮಾಡಿ ಶೆಡ್ ಹಾಕಿದ್ರೆ ಅದು 80ಕ್ಕೆ ಮುಗಿಬೇಕು. ಇಲ್ಲಪ್ಪ ನಾನು ದೊಡ್ಡ ಪ್ರಮಾಣ ಮಾಡೋಣ, ಜಾಸ್ತಿ ದುಡ್ಡು ಐತಿ, ನನಗೇನು ದುಡ್ಡಿನ ಪ್ರಮಾಣ ಶೆಡ್ ಮಾಡ್ಕೋಬೇಕು. ಅದಕ್ಕೆ ಪೋಲ್ಟ್ರಿ ಫಾರ್ಮು ಅಡ್ಡಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೋಬೇಕಂತೇಳಿ. ಆ ಥರನೂ ಮಾಡ್ಬೋದು. ಆದರೆ ಈ ಬಿಸ್ನೆಸ್ ಒಳಗೆ ಎಷ್ಟು ಬಜೆಟ್ ನಾವು ಕೋಳಿಗೆ, ಫುಡ್ಡಿಗೆ, ಮೆಡಿಸಿನ್ಗೆ, ಟಾನಿಕ್ ನಾವು ಎಷ್ಟು ಖರ್ಚು ಮಾಡ್ತಾವಲ್ಲ ಆ ದುಡ್ಡು ಒಳಗೆ ಬರುತ್ತೆ. ಶೆಡ್ಡಿಗೆ ಹಾಕಿದ ದುಡ್ಡು ಬರೋಲ್ಲಣ್ಣ. ನೀನು ಫಸ್ಟ್ ಟೈಮು ನೀನು 10 ರೂಪಾಯಿ ಶೆಡ್ ಮಾಡ್ಕೋಣ, ನೀನು ಬರೀ 1 ರೂಪಾಯಿ ಲಾಭ ಬಂದರೆ ನೀನು ಖುಷಿಯಾಗಿರ್ತೀಯ. ನೀವು 1,000 ರೂಪಾಯಿ ಶೆಡ್ ಮಾಡಿ 1,000 ರೂಪಾಯಿ ಲಾಭ ಬಂದರೆ ನೀನು ಖುಷಿ ಆಗೋಲ್ಲಣ್ಣ. ಶೆಡ್ ಕಡಿಮೆ ಖರ್ಚು ಮಾಡ್ಕೋಬೇಕು. ನೀವು ಹೆಂಗಾರ ಮಾಡೋಣ, ಶೆಡ್ ಒಳಗೆ ನಿಮ್ಮದು ಏನು ಸಿಕ್ಕಂಥ ಮೆಟ್ರಲ್ನ ಉಪಯೋಗ ಮಾಡ್ಕೊಂಡು ನೀವೇ ಆದಷ್ಟು ನೀವೇ ನಿಂತು ಮಾಡ್ಕೊಂಡ್ರೆ ಶೆಡ್ಡು ಕಡಿಮೆ ಖರ್ಚಾಗುತ್ತೆ. ಶೆಡ್ಡಿಗೆ ಬಂಡವಾಳ ಹಾಕೋಂಗಿಲ್ಲ. ನೀವು ಹಾಕೋದು ಕೋಳಿ 100 ತರಬೇಕಾ, 100 ತೊಂಬರಕ್ಕೆ ಅರೇಂಜ್ ಮಾಡ್ಕೊರಿ. ಫುಡ್ಡಿಗೆ ಎಷ್ಟು 100 ಕೋಳಿಗೆ ಎಷ್ಟು ಫುಡ್ ಬೇಕಾ, 5 ತಿಂಗಳಿಗೆ 4 ತಿಂಗಳಿಗೆ ಅಷ್ಟು ಫುಡ್ ಅರೇಂಜ್ ಮಾಡ್ಕೊರಿ. ಅಂದಾಗ ಅದು ದುಡ್ಡು ಹೊರ ಬರುತ್ತೆ. ನಾವು ಬೇಕಾಗಿದ್ದು ಶೆಡ್ಡಿನ ಇಂಪಾರ್ಟೆಂಟ್ ಇಲ್ಲ. ಶೆಡ್ ಏನೋ ಮುಂಗ್ಲಿ ಬೇಕು, ಮಳೆ ಬಂದರೆ ನಾಳೆ ಗಾಳಿಗಳು ನೀಟಾಗಿರ್ಬೇಕು, ಏನೂ ಆಗಬಾರ್ದು. ಆ ಥರ ನೋಡ್ಕೋಬೇಕಷ್ಟೇ. ನಿಮಗೇನಾದ್ರು ಜಾಗ ಇತ್ತಂದರೆ ಒಂದು ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ರೆ ಅದೆಲ್ಲ ಅನುಕೂಲ ಆಗುತ್ತೆ. ಇಷ್ಟೇ ಮೂಲಭೂತ ಸೌಕರ್ಯ ಅಂದರೆ ಏನು ಇದ್ರಾಗ ಯಾವುದೇ ಅಂಥದ್ದು ದುಡ್ಡು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಮಾಡುವಂಥದ್ದು ಪೋಲ್ಟ್ರಿ ಅಲ್ಲ. ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಬೆಳೆ ಏನು ಚಿಕನ್ ಕೊಡ್ತದಲ್ಲ ಆ ಕೋಳಿಗೆ ಮಾಡಿದ್ರೆ ನಡೆಯುತ್ತೆ. ಅಂದ್ರೆ ಅವ್ರ ಕಂಪ್ನಿಯವ್ರು ಬರೋತ್ನಾಗ ಹಿಂಗೇ ಬೇಕು ಅಂತ ಹೇಳ್ತಾರೆ ಅವ್ರು, ಹಂಗೆ ಅವ್ರು ಮಾಡಿಕೊಡ್ಬೇಕು. ಇದ್ರೊಳಗೆ ಹಾಗೆ ಬೇಕಂತಿಲ್ಲ. ಕೋಳಿ ವ್ಯವಹಾರಕ್ಕೆ ನಾನು ಕೋಳಿ ಇಷ್ಟು ಕೊಟ್ಟರೆ ಸಾಕಪ್ಪ. ಎಷ್ಟೋ ಜನ ಅದಾರಣ್ಣ ಸನ್ಸೆಟ್ ಮಾಡ್ಕೊತಾರೋ, ತೋಟದಾಗ ಬಿಟ್ಟಿರ್ತಾರೋ, ಅವರೆಲ್ಲ ನೈಟ್ ಆದ್ರೆ ಗಿಡದಾಗ ಕುಂತಿರ್ತಾವೆ. ಅವ್ರಿಗೆಲ್ಲ ಹೊಂದ್ಕೊಂಡಿರ್ತದೆ. ಅದು ಅಲ್ಲಿ ಆಜು ಬಾಜು ಯಾವುದು ಪ್ರಾಣಿಗಳು ಇರೋಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರಿಗೆ ನಡುತ್ತೆ. ನಾವು ಮುಂಜಾಗ್ರತೆ ನಾಳೆ ನಮ್ಮ ಪ್ರಾಣಿ ಯಾವುದೋ ಬಂದು ಅಟ್ಯಾಕ್ ಮಾಡಿ ನಮ್ಮದು ನುಕ್ಸಾನ ಆದ್ಮ್ಯಾಗ ಮರಗಬಾರ. ಅದಕ್ಕಿಂತ ಮೊದಲೇ ಪೂರ್ವವಾಗಿ ನಾವು ನೀಟಾಗಿ ಅದಕ್ಕೆ ಏನು ಬೇಕೋ ಆ ಥರ ಮಾಡ್ಕೋಬೇಕಣ್ಣ. ನಿಮ್ಗೆ ಹಂಗೆ ಏನಾರ ಬೇಕಂದ್ರೆ ನಮ್ದು ಇನ್ನೊಂದು ಹಿಡಿಯೋದಾಗ ನಿಮ್ಗೆ ಶೆಡ್ಡಿನಂಗೆಲ್ಲ ಹೇಳ್ಕೊಡ್ತಾನೆ. ಸರಿ, ಅದಾಯ್ತು. ಮತ್ತು ಇದು ಆಹಾರ ಕ್ರಮ ಹೆಂಗಿರ್ಬೇಕು? ಯಾಕಂದ್ರೆ ಈಗ ಗ್ರಾಮ ಲೆಕ್ಕದಲ್ಲಿ ಹಾಕೋರು ಭಾಳ ಮಂದಿ ಇರ್ತಾರೆ. ಈಗ ಅದು ಯಾವ ದಿನಕ್ಕೆ ಎಷ್ಟು ಹೊತ್ತು ಹಾಕೋದು ಇರ್ತಾ, ಎಷ್ಟು ಹೊತ್ತಿಲ್ಲ ಸರ್? ದಿನಕ್ಕೆ ಯಾವ ಹೊತ್ತು ಅಂತಂದ್ರೆ ಊಟನ ನಾವು ಇಲ್ಲಿ ಥರ ಈಗ ಹಾಕಿದ್ದೇವೆ ನೋಡಿ ಸರ್. ಈಗ ಯಾವಾಗ ಎಬ್ಸೋದು ಒಟ್ಟು ಈ ಥರ ಇರಬೇಕು ಫುಡ್ ಈ ಥರ ಇತ್ತಂದ್ರೆ ಕೋಳಿ ಲಿಮಿಟೆಡ್ ತಿಂತತೆ. ಈಗ ನಾವು ಅದು ಮುಂಜಾನೆಯಾಗ ಒಂದು ಚೀಲ ಹಾಕಿದ್ದೀವಿ ಅಂತ ತಿಳ್ಕೋಣ. ಮುಂಜಾನೆಯಾಗ ಒಂದು ಚೀಲ ಎಷ್ಟು ಇರ್ತಾವೆ? ಒಂದು 2,000 ಕೋಳಿ ಇರ್ತಾವೆ. ಮುಂಜಾನೆಯಾಗ ಒಂದು ಚೀಲ ಹಾಕಿದೆ ಅಂದ್ರೆ ಫಾಸ್ಟ್ ತಿಂದುಬಿಡ್ತಾವೆ. ಮಧ್ಯಾಹ್ನದಾಗ ಏನೂ ಇರಲ್ಲ ಊಟ. ಮತ್ತು ಸಾಯಂಕಾಲ ಒಂದು ಚೀಲ ಹಾಕಿದ್ರೆ ತಿಂದುಬಿಡ್ತಾವೆ. ಅದನ್ನು ನಾವೇನು ಮಾಡಬೇಕು, ಸ್ಟಾಕ್ ಇಡ್ಬೇಕು. ಅದ್ರೊಳಗೆ ನಾವು ಫುಡ್ ಒಮ್ಮೆ ಮುಂಜಾನೆಯಾಗ ಹಾಕಿಬಿಟ್ಟು ಅಂದ್ರೆ ಈ ಥರ ಎದೆ ಹತ್ತಿರ ಫುಲ್ಲು ಲೋಡ್ ಮಾಡ್ಕೊಂಡ್ಬಿಡ್ತಾವೆ. 100 ಗ್ರಾಮ್ ತಿನ್ನೋದು 150 ಗ್ರಾಮ್ ಈ ಥರ ಇರ್ತಾವೆ. ದೊಡ್ಡ ಬಂದು ತಿಂತಾವೆ. ಸಣ್ಣ ಸೈಜ್ ಇರ್ತಾವಲ್ಲ ಅವಕ್ಕೆ ಊಟ ಸಿಗೋಲ್ಲ, ಅವು ಅನ್ಸೈಜ್ ಆಗಿಬಿಡ್ತಾವೆ. ನಾವು ಫುಡ್ 24 hours ತುಂಬಿಬಿಟ್ರೆ ಅದು ತಿನ್ನೋದು 100 ಗ್ರಾಮ್ ತಿನ್ನಬೇಕು, 100 ಗ್ರಾಮಿನೇ ತಿಂತೈತಿ. ನಾವು ಊಟ ಹೆಚ್ಚು ಕಡಿಮೆ ಮಾಡಿದರೆ 100 ಗ್ರಾಮ್ ತಿನ್ನೋದ್ರೆ 150 ಗ್ರಾಮ್ ತಿನ್ನುತ್ತೆ. ಹಿಂದಿನ ಕೋಳಿಗೆ ಫುಡ್ ಸಿಗೋಲ್ಲ. ಅವಾಗ ಕೋಳಿ ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ದೊಡ್ಡದಾಗುತ್ತೆ. ನುಕ್ಸಾನ ನಾವೇ ಆಗ್ತವೆ. ಅದಕ್ಕೆ ನಾವೇನು ವಿಚಾರ ಮಾಡಬೇಕು, ಫುಡ್ ಸ್ಟಾಕ್ ಇದ್ದರೆ ಅವರೇಜ್ ಇರುತ್ತೆ. 4 ತಿಂಗಳಿಗೆ ಎಷ್ಟು ಕೋಳಿ ತಿನ್ನುತ್ತೆ, 5 ತಿಂಗಳಿಗೆ ಎಷ್ಟು kg ತಿನ್ನುತ್ತೆ, ಅಷ್ಟೇ ತಿನ್ನುತ್ತೆ ಅದು. ನೀವು ಏನಾದ್ರು ಮತ್ತು ಹಾಕೋಬಿಟ್ಟು ಫುಡ್ ಮಾಡಿದರೆ ಅದಕ್ಕಿಂತ ಅರ್ಧ kg 1 kg ಲೆಕ್ಕ ಮಾಡಿದ್ರೆ ಜಾಸ್ತಿನೇ ಫುಡ್ ತಿನ್ನುತ್ತೆ. ಆದರೆ ಕೋಳಿ ಅನ್ಸೈಜ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಫುಡ್ಡನ್ನ ನೀರನ್ನ ಯಾವತ್ತೂ ಕಡಿಮೆ ಮಾಡಬಾರ್ದು. ಫುಡ್ ಸ್ಟಾಕ್ ಇದ್ದರೆ ಇದು ಎಷ್ಟು ಬೇಕು ತಿಂತೈತೆ, ಅಡ್ಡಾಡ್ತೈತೆ. ನೀವು ಫುಡ್ ಶಾರ್ಟೇಜ್ ಮಾಡಿದರೆ ಫುಡ್ ಸಿಗಾಕಿಲ್ಲ ಅಂತ ಜಾಸ್ತಿ ತಿಂದು ಲೋಡ್ ಮಾಡ್ಕೊಂಡ್ಬಿಡ್ತೈತಿ. ಅವು ಪ್ರಾಬ್ಲಮ್ ನಮಗೆ. ಏನಪ್ಪ ಫುಡ್ ಮತ್ತು ತಿಂದು ಮತ್ತು ಸಾಯಂಕಾಲ ಹಾಕೊಂಡು ನಾವು ಹೋಗಿಬಿಡ್ತೇವೆ. ಅಂದ್ರೆ ಸಾಯಂಕಾಲ ಹಾಕೋತಿಲ್ಲ ಕಷ್ಟ ಇರ್ತದೆ ನಮಗೆ. ಮತ್ತು ಸಾಯಂಕಾಲ ಹಾಕಾಗಿ ದೊಡ್ಡದೇನು ಮತ್ತು ದೊಡ್ಡದನ್ನು ತಿಂತೈತಿ, ಸಣ್ಣ ಚಿಕ್ಕ ಕೊಡೋದೇ ಇಲ್ಲ. ಈಗ ಏನಕ್ಕತಿ ಎಷ್ಟೋ ದೊಡ್ಡದಲ್ಲಿ ತಿಂದು ಹೋದ್ಮ್ಯಾಗ ಮತ್ತು ಸಣ್ಣದು ಮತ್ತು ತಿಂದು ಅದು ಒಂದು ಲೆವೆಲ್ನಾಗ ಮರಿ ಬೆಳಿತೈತೆ. ಫುಡ್ ಸ್ಟಾಕ್ ಇರಬೇಕು.
ಫುಡ್ ಎಷ್ಟು ಸ್ಟಾಕ್ ಆಗ್ತೈತಿ ಅಷ್ಟೇ ರೇಂಜ್ನಾಗ ಫುಡ್ ಹೋಗ್ತೈತಿ. ನಾವು ಕಡಿಮೆ ಶಾರ್ಟೇಜ್ ಮಾಡಿದ್ವಿ ಅಂದ್ರೆ ಅದು ಜಾಸ್ತಿನೇ ಹೋಗುತ್ತೆ. ಅದು ಹೆಚ್ಚು ಕಡಿಮೆ ಆದರೆ ಫುಡ್ ಜಾಸ್ತಿನೇ ಹೋಗುತ್ತೆ. ಕೋಳಿ ಬೆಳವಣಿಗೆ ಆಗಲ್ಲ. ಅವಾಗ ಮನುಷ್ಯ ಫೇಲ್ ಆಗತ್ಬಿಡ್ತಾನೆ. ಏನಪ್ಪ ಎಷ್ಟು ಹಾಕಿದ್ರು ಕೋಳಿ ತಿಂತಾವ ಅನ್ನೋದು. ಫುಡ್ ಸ್ಟಾಕ್ ಇತ್ತಂದ್ರೆ ಮನುಷ್ಯಾಗ ಅದ್ರ ಮ್ಯಾಗಿಂದು ಹೋಪ್ಸ್ ಇರೋಲ್ಲ. ತಿನ್ನೋ ಒಂದು ರೇಂಜ್ ತಿಂತಾವ ಅನಿಸ್ತತಿ. ಫುಡ್ ಹಾಕೋದು ಬಿಡೋದು ಹೆಚ್ಚು ಕಡಿಮೆ ಮಾಡಿದ್ರೆ ಮನುಷ್ಯಾಗ ಬ್ಯಾಲೆನ್ಸ್ ತಪ್ಪಿಸ್ತತಿ. ಫುಡ್ ಭಾಳ ಬೇಕಪ್ಪ, ಇದಕ್ಕೆ ಭಾಳ ತಿಂತೈತಿ ಇದೆಲ್ಲ ಇರ್ತೈತಿ. ಅದು ಒಂದು ತಿಂಗಳಿಗೆ ಎಷ್ಟು ತಿಂತೈತಿ, 4 ತಿಂಗಳಿಗೆ ಎಷ್ಟು ತಿಂತೈತಿ ಅವರೇಜ್ ಲೆಕ್ಕ ಹಾಕಿದ್ರೆ ಅಷ್ಟೇ ತಿಂತೈತೆ. ಅದು ನಾವು ಫುಡ್ ಸ್ಟಾಕ್ ಇಟ್ಟರೆ ಫುಡ್ ಸ್ಟಾಕ್ ಇಡಬೇಕು. ನೀರು ಫುಡ್ಡನ್ನ ಯಾವತ್ತೂ ಕಡಿಮೆ ಮಾಡಬಾರ್ದಣ್ಣ. ಇದಕ್ಕೆ ಹಾಕಬೇಕು. ಈಗ ರೋಗ ರುಜಿನ ಚಿಕ್ಕ ಮರಿ ಇದ್ದಾಗಲೇ ಬರ್ತಾವೆ, ದೊಡ್ಡವಾದಾಗಲೇ ಬರ್ತಾವ? ದೊಡ್ಡದಿಂದ ಚಿಕ್ಕ ಒಂದಿನದಿಂದ ನಾವು ಕೋಳಿ ಕೊಡೋ ಮಟನೂ ರೋಗ ಬರ್ತಾವೆ. ಆಲ್ಮೋಸ್ಟ್ 1 ತಿಂಗಳ ಒಳಗೆ ಸ್ವಲ್ಪ ಜಾಸ್ತಿ ಬರ್ತೈತೆ. ಯಾಕಂದ್ರೆ ಚಿಕ್ಕ ಮರಿ ಇರ್ತೈತಲ್ಲ ಅವಾಗ ಬರ್ತೈತೆ. 1 ತಿಂಗಳು ಆದ್ಮ್ಯಾಗ ನಾವು ಅಲ್ಲಿದ್ದಂಥ ಜಾಗನ ನೀಟಾಗಿ ಇಡಬೇಕು. ಗಲೀಜು ಆಗಲ್ಲಂಗೆ, ಯಾವುದೇ ಥರ ಮಳೆ ನೀರು ಕುಡಿಲಂಗೆ ಆ ಥರ ಸೇಫ್ಟಿ ನೋಡ್ಕೋಬೇಕು. ಅವನ್ನ ನೋಡ್ಕೊಂಡ್ರೆ ಅದಕ್ಕೆ ಏನಾರ ಒಂದು ಸ್ವಲ್ಪ ಯಾವುದೋ ಒಂದು ಕೋಳಿಗೆ ಆರಾಮಿಲ್ಲ, ಏನಾರ ಒಂದು ಸುಂದಾಗೈತೆ ಅಂದ್ರೆ ನಮಗೆ ವಿಡಿಯೋ ಮಾಡಿ ಹಾಕಿದ್ರೆ ಅದು ಯಾವ ಥರ ಕುಂತೈತೆ ಅಂತ ವಿಡಿಯೋ ಮಾಡಿದ್ರೆ ಅದಕ್ಕೆ ಅದೇ ಥರ ಮೆಡಿಸಿನ್ ಅದಕ್ಕೆ ಯಾವ್ದು ಬೇಕು ಆ ಮೆಡಿಸಿನ್ ಹೇಳ್ತೀವಿ. ಆ ಮೆಡಿಸಿನ್ ಹಾಕಿದ್ರೆ 3 ದಿನ ಒಳಗೆ ಆರಾಮಾಗ್ತದೆ ಕೋಳಿ. ಅದಕ್ಕೆ ಯಾವುದಾರ ಮೆಡಿಸಿನ್ ಬೇಕಂತಂದ್ರು ಏನಾದ್ರು ಪ್ರಾಬ್ಲಮ್ ಆದರೂ ನಾವು ಹೇಳ್ಕೊಡ್ತೇವೆ. ನಾವು ಕಸ್ಟಮರಿಗೆ ಫೋನ್ ಹಚ್ಚಲ್ಲ. ಯಾವತ್ತು ಕೋಳಿ ಕೊಟ್ಟ ಮ್ಯಾಗ ನಾವು ಫೋನ್ ಹಚ್ಚಲ್ಲ. ನೀವು ಯಾವಾಗ 24 ತಾಸು ಫೋನ್ ಹಚ್ಚಿರಿ ನಾವು ರಿಸೀವ್ ಮಾಡ್ತೇವೆ, ಹೇಳ್ತೇವೆ ಈ ಥರ ಮೆಡಿಸಿನ್ ಕೊಡ್ತೇವೆ, ಹೇಳ್ರಿ ಈ ಥರ ಮೆಡಿಸಿನ್ ಎಲ್ಲ ಹೇಳ್ತೇವೆ. ಯಾಕಂದ್ರೆ ನಾವು ಮರಿ 10 ಮಂದಿ ಕೊಡ್ತಿರ್ತೇವೆ. ಯಾರ ಪ್ರಾಬ್ಲಮ್ಮು ನಮ್ಗೆ ಗೊತ್ತಾಗಲ್ಲ. ನೀವಾಗಿ ಹಚ್ಚಿದ್ರೆ ನಾವು ಹೇಳ್ತೇವೆ ಕೋಳಿ ವಿಡಿಯೋ ಮಾಡಾಕ್ರಿ, ನಿಮ್ಮ ಕಡೆ ಇದ್ದಂಥ ಮೆಡಿಸಿನ್ ನಮಗೆ ಫೋಟೋ ಹಾಕ್ರಿ, ಇಲ್ಲಾಂದ್ರೆ ಈ ಮೆಡಿಸಿನ್ ಹಾಕ್ರಿ ಅಂತ ನಾವೇ ಒಳ್ಳೆ ಸಜೆಷನ್ ಮಾಡ್ತೇವೆ. ಆ ಥರ ಅವರು ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಇಷ್ಟ ಅದ್ರದ್ದು ರೀ. ಈಗ ಮಿನಿಮಮ್ ಆಗಿ ಒಂದು 10,000 ಕೋಳಿ ಮರಿ ಇದಾವೆ. ಈಗ ನಮ್ಮ ಹತ್ರ ಅದಾವೆ ರೀ. ಇವ 6,500 ಅದಾವಣ. ಅಲ್ಲಿ ಅದಾವು, ಆ ಸೈಡ್ ಅದಾವು, ಇನ್ನೊಂದು ಫಾರಮ್ನಾಗೂ ಅದಾವೆ ಮರಿ. ಈಗ ರೇಟ್ ಹೆಂಗೆ ನಮ್ಮದು ಒಂದಿನದ ಮರಿ ನಾವು 35 ರೂಪಾಯಿ ಕೊಡ್ತೀವಿ ರೀ. ನಮ್ದು ಇಲ್ಲಿ ಅಕಸ್ಮಾತ್ ನಮ್ಮ ದೂರ ಇತ್ತಂದ್ರೆ ಅದಕ್ಕೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡ್ತೇವೆ. 35ರಿಂದ 38 ರೂಪಾಯಿ ಮಟ್ಟ ಮರಿ ಕೊಡ್ತೇವೆ. ನಾವು ಕೊಡುವಂಥದ್ದು ಮರಿ ಸೋನಾಲಿ ಮರಿ. ಪ್ಯೂರ್ ನಾಟಿ ಬಂದರೆ 45ರಿಂದ 50 ರೂಪಾಯಿ ಮಟ್ಟ ಮರಿ ಐತಿ. ಸೋನಾಲಿ ಮರಿನ ನಾವು ಬೈಬ್ಯಾಕ್ ಮಾಡ್ಕೊತೇವೆ. 220 ರೂಪಾಯಿ ಕೆಜಿಯಿಂದ 280 ಮಟ್ಟ ತೊಗೋತೇವೆ. ಬೈಬ್ಯಾಕ್ ನಾವೇ ರಿಟರ್ನ್ ಮಾಡ್ತೇವೆ. ಅದು ನಾವು ಒಂದು ಅನುಕೂಲ ಮಾಡಿಕೊಡ್ತೀವಿ. 220ರಿಂದ 280 ಮಟ್ಟ. ಆ ಟೈಮ್ದಾಗ ಏನು ರೇಟ್ ಇರುತ್ತೆ ಅದೇ ರೇಟನ್ನು ನಾವು ಕಸ್ಟಮರ್ ನಮ್ಮ ಕಡೆ ಲಿಫ್ಟರ್ ಆದವರು ಅವ್ರನ್ನೇ ಕರ್ಸ್ಕೊಂಡು ಯಾವುದೇ ಟೈಮ್ದಾಗೂ 1 ರೂಪಾಯಿ ನಾವು ಉದ್ರಿ ಯಾರಿಗೂ ಕೊಡೋಲ್ಲ, 1 ರೂಪಾಯಿ ಉದ್ರಿ ಯಾರಿಗೂ ಕೊಡಿಸಲ್ಲ. ನಾವು ಯಾವ ಥರ ನಿಮಗೆ ಫಸ್ಟ್ ನಡ್ಕೊಂಡಿದ್ದೋ ಅದೇ ಟೈಮ ನಿಮ್ಮ ಕೋಳಿ ತುಂಬುವಂಥ ಹೊತ್ತಿನೊಳಗೆ 1 ರೂಪಾಯಿ ಉದ್ರಿಲ್ಲ. 100 ಕೋಳಿ 1000 ಕೋಳಿ ಒಯ್ಯಲ್ಲ, ನೀವು 800 ಒಯ್ಯಪ್ಪ, ದುಡ್ಡು ಎಷ್ಟೈತೆ ಅಷ್ಟೇ ಒಯ್ಯ ಅಂತ ಅಷ್ಟೇ ಕೋಳಿನ ಮಾಡ್ತೇವೆ. ನೀವು ಯಾವತ್ತು ರೇಟ್ ಇಲ್ಲಣ್ಣ ಈ ರೇಟ್ 100 250 ಐತಾ ಅಣ್ಣ, ಇಲ್ಲಿ 260 ಕೊಡ್ತಾಯಿದ್ದಾರೆ ಅವ್ರಿಗೆ ಕೊಡಿ, ಸಂತೋಷ ಐತಿ. ಇಲ್ಲಣ್ಣ ನಮಗೇನು ಮಾರ್ಸೋಕ್ಕಾಗತ್ತಿಲ್ಲ, ನೀವು ಮಾರಿಸ್ರಿ ಅಂದ್ರೆ ನಾವು ಮಾರಿಸ್ತೇವೆ ಅಂತೇಳಿ ಕೋಳಿ ನೀಟಾಗಿ ಬಂದರೆ ಮಾರಿಸ್ತೇವಣ್ಣ. ಸೈಜ್ ಎತ್ತೆ ಥರ ಬಂದರೆ ನಾವು ಮಾರಿಸಲ್ಲ. ಯಾಕಂದರೆ ನಾವು ಕೋಳಿ ಮಾರಿಸ್ಬೇಕಾದ್ರೆ ನಿಮಗೆ ಕೋಳಿ ನೀಟಾಗಿ ಬಂದಾಗ ನಾವು ನಮ್ಮ ಜಾಗದಾಗ ನಿಂತು ನೀವು ವಿಚಾರ ಮಾಡಬೇಕು. ಯಾಕಂದ್ರೆ ಅದಂತಾದ ಕೋಳಿನ ನಿಮಗೆ 1 ಕೊಟ್ಟರೆ ನೀವೇ ತೊಗೊಲ್ಲ. ಈಗ 500,000 ಕೋಳಿ ಒಯ್ಬೇಕಂತಂದ್ರೆ ಅವರು ಒಯ್ದು ಅವರು 1 ರೂಪಾಯಿ ತೊಗೊಳಾರೇನೆ. ಅದಕ್ಕೆ ನೀಟಾಗಿ ಕೋಳಿ ಬೆಳೆಸಿದ್ರೆ ನಿಮಗೆ 1 ರೂಪಾಯಿ ಉಳುತ್ತೆ, ಅವ್ರಿಗೆ 1 ರೂಪಾಯಿ ಉಳುತ್ತೆ, ನಿಮ್ಮದೇ ಬಿಸ್ನೆಸ್ ಮುಂದೆ ಹೋಗುತ್ತೆ. ನಿಮಗೆ ಸಣ್ಣ ಸೈಜ್ ಬೆಳೆಸಿ 2 ತಿಂಗಳ ಬೆಳೆದು 3 ತಿಂಗಳ ಹಿಡಿದು ಕೋಳಿ ಒಯ್ಯಿ ಅಂದ್ರೆ ನಾವು ಒಯ್ಯಲ್ಲ. ನಾವು ಕೋಳಿ ಅಂತ ಸೈಜು 1 ಕೆಜಿಯಿಂದ 600-700 ಗ್ರಾಮ್ ಮುಂಜಾಗಬೇಕು. ಕೋಳಿ ಬಂದು 1200ರಿಂದ 1400 ಗ್ರಾಮ ಕೋಳಿ ಇದ್ದರೆ ನಾವು ಒಯ್ತೇವಣ್ಣ. ಮಿನಿಮಮ್ಮು 400ರಿಂದ 400 ಕ್ರಾಸ್ ಆಗಿರಬೇಕು. ನೀವು ಎಷ್ಟು ದಿನ ಲೇಟಾಗಿ ಹಿಡಿತೀರಿ ಇನ್ನೂ 5 ಬಿಟ್ಟು 10 ರೂಪಾಯಿ ನಿಮಗೆ ಕೊಟ್ಟೆ ಒಯ್ತಾರೆ ಕೋಳಿ, ಕಡಿಮೆ ಮಾಡಿ ಒಯ್ಯಲ್ಲ. ಫ್ರೀ ರೇಂಜಿನ ಕೋಳಿ ಬೆಳೆಸಿದರೆ ಒಳಗು ಹೊರಗು ಬೆಳೆಸಿದರೆ ಎಲ್ಲರಿಗಿಂತ 10 ರೂಪಾಯಿ ಜಾಸ್ತಿ ಕೊಟ್ಟು ಒಯ್ತಾರೆ ಕೋಳಿನ. ನೀವು ಫಾರಮ್ ಒಳಗೆ ಸಾಕಿದರೆ ಒಂದು 10 ರೂಪಾಯಿ ಕಡಿಮೆ ಆಗುತ್ತೆ ಅಷ್ಟೇ ರೇಟು. ಹೊರಗೆ ಫ್ರೀನಾಗ್ಬಿಟ್ರೆ ಒಂದು 10 ರೂಪಾಯಿ ಜಾಸ್ತಿ ಆಗುತ್ತೆ. ನೀವು ಪೇಷನ್ಸ್ ಇಟ್ಕೊಂಡು ಸಾಕಬೇಕು. ಒಯ್ಯಿರಿ ಏನೋ ಒಯ್ತಾನಂದಾರ ಅಂತೇಳಿ ಹೇಳಿದಾರೆ, ನಾವು ಒಯ್ಯಲ್ಲಣ್ಣ. ಕೋಳಿ ನೆಟ್ಟಗೆ ಬೆಳೆಸಿದ್ರೆ ನಾವಿಲ್ಲಿ ಇನ್ನೊಬ್ಬರು ಬಂದವರು ಒಯ್ತಾರೆ. ನೀವು ಇನ್ನೊಬ್ರು ಒಯ್ಯೋಂಗೆ ನೀವು ಕೋಳಿ ಬೆಳೆಸ್ರಿ. ಯಾಕೆ ಗೊತ್ತಾ, ನಾವು 100 ರೂಪಾಯಿ ಹೇಳಿದ್ರೆ ಇನ್ನೊಬ್ರು ಬಂದು 110 ರೂಪಾಯಿ ಕೇಳಬೇಕಾದ್ರೆ ಹಂಗೆ ಕೋಳಿ ಬೆಳೆಸ್ರಿ. ಇನ್ನೊಬ್ಬರು 100 ರೂಪಾಯಿ ಹೇಳಿ ನಾವು 80 ರೂಪಾಯಿ ಕೇಳಿ ನಾವು 80 ಅಂತ ಇನ್ನೊಬ್ರು 70 ಕೇಳೋಂಗೆ ನೀವು ಕೋಳಿ ಯಾವಿಸ್ಬೇಡ್ರಿ. ನೀಟಾಗಿ ಬೆಳೆಸ್ರಿ ಕೋಳಿ. ನಾನಿಲ್ಲ ಇನ್ನೊಬ್ಬ ಬಂದು ಕೋಳಿ ಒಯ್ತಾನ. ಮರಿ ಯಾರ್ದಾರ ಕಡೆ ತಗೋರಿ, ಹೆಂಗಾರ ಬೆಳೆಸಿ ಇಂಪಾರ್ಟೆಂಟ್ ಏನ ತೊಗೊಂಡಾಗ ಕೋಳಿ ಬೆಳೆಸ್ಬೇಕು. ನೆಟ್ಟಗೆ ಕೇಳ್ಬೇಕು ಮರಿ ಕೊಟ್ಟಾರನ ಯಾವ ಥರ ಬೆಳೆಸಬೇಕು, ಏನು ಫುಡ್ ಹಾಕ್ಬೇಕು, ಹೆಂಗೆ ಹಾಕ್ಬೇಕು, ಇದರೊಳಗೆ ಏನು ಉಳಿಸ್ಬೇಕಂತ ನೀವು ಒತ್ತಿ ಮರಿ ತೊಗೊಳೋರ ಕಡೆ ಕೇಳಬೇಕು. ಬರೇ ಉದ್ದಾಕ ಮರಿ ತೊಗೊಳೋದು 1500 ತೊಗೊಂಡು 1000 ಹೇಳೋದು, 1000 ಹೇಳಿದ್ರೆ 500 ತೊಗೊಂಡು ಅದಕ್ಕೆ ಹೆಂಗಾರ ಬೆಳೆಸಿ ಒಯ್ಯಣ್ಣ ಅಂದರೆ ಯಾರೂ ಒಯ್ಯಲ್ಲಣ್ಣ. ಕೋಳಿ ನೆಟ್ಟಗೆ ಬಂದರೆ ನೀವು ಫೋನ್ ಹಚ್ಚೋ ಅವಶ್ಯನೇ ಇಲ್ಲ. ಕೋಳಿ ಯಾರೋ ಫೋನ್ ಹಚ್ತಾರೆ, ಅಣ್ಣ ಕೋಳಿ ಕೊಡ್ತೀರಾ ಅಣ್ಣ, ಹೇಳೋಣ ಹೆಂಗೆ ಕೊಡವ ಏನಂತ ಫೋನ್ ಹಚ್ಚೋಂಗೆ ನೀವು ಬೆಳೆಸ್ರಿ. ಅದನ್ನು ಬಿಟ್ಟು ಕೋಳಿ ಒಯ್ತಾರಂತ ಒಂದೇ ಒಂದು ಕಾರಣಕ್ಕೆ ಹೆಂಗಾರ ಬೆಳೆಸಿ ಏನಾರ ಫುಡ್ ಹಾಕಿ ಒಯ್ಯಿ ಅಂದರೆ ಒಯ್ಯಲ್ಲ. ನೀಟಾಗಿ ಕೋಳಿ ಬೆಳೆಸಿದ್ರೆ ನಾನಲ್ಲ ಇನ್ನೊಬ್ಬವರ ಬಂದು ಕೋಳಿ ಒಯ್ತಾನೆ. ಕೋಳಿ ಸೇಲ್ ಆಗೋದು ಎಲ್ಲೂ ಆಗೇ ಆಗ್ತದೆ. ಸೈಜು ನೀವು ಎತ್ತತ್ರ ಫುಡ್ ಹಾಕ್ಲಂಗು ಒಂಥರ ರೋಗರ್ಗಡೆ ಕೋಳಿ ಬೆಳೆಸಿ ಶೆಡ್ಡೊಳಗೆ ಗೂಡು ಹಾಕಿ ಬೆಳೆಸಿದ್ರೆ ಕೋಳಿ ಯಾರೂ ತೊಗೊಳ್ಳೋಣ. ನಾನಂತೂ ಮೊದಲೇ ತೊಗೊಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಷ್ಟೇನ. ಅದು ಯಾಕಂದ್ರೆ ರಾಂಗ್ ಹೇಳಿದರೆ ಜನಕ್ಕೆ ತಪ್ಪಾಗಿ ಹೇಳಿದ್ರು
ಏನು ತಪ್ಪು ಹೇಳಿದಾರೆ ಸಿಟ್ಟು ಹೇಳಿದ್ರು ಸಿಟ್ಟು ಅಂತ ಹೇಳ್ತಾ ಇದ್ದಾರಣ್ಣ. ಅದಕ್ಕೆ ಹೇಳೋದು ಮಾಡೋದಕ್ಕಿಂತ ಮೊದಲು ಪೂರ್ವವಾಗಿ ವಿಚಾರ ಮಾಡಬೇಕು. ಅಣ್ಣ ನೀವು ಯಾವ ಥರ ಕೋಳಿ ಬೆಳೆಸ್ಬೇಕು, ನೀವು ಯಾವ ರೇಟಿಗೆ ತೊಗೋತೀರಿ, ರೇಟು ಫಿಕ್ಸ್ ಇರಲ್ಲಣ್ಣ. ಈಗ ಸದ್ಯ ರೇಟು 260ರಿಂದ 270 ರೇಟ್ ಐತಣ್ಣ ಕೆ ಜಿಗೆ. ನಾವು 220ರಿಂದ 280 ಯಾಕೆ ಹೇಳ್ತೇವೆ ಅಂತಂದ್ರೆ ಮಧ್ಯ ರೇಟ್ ಇರ್ತೈತಿ. ಆ ರೇಟ್ ಯಾವುದೋ ರೇಟ್ ಆಗಲಿ ನೀವು ಓಕೆ ಅಂದಾಗಣ ಅದನ್ನು ಕೋಳಿ ಮತ್ತೊಬ್ಬರಿಗೆ ಕೊಡಿಸ್ತೇವೆ. ನೀವು ಏನಾಗಲಿ ಮಾರ್ಕೆಟ್ ರೇಟ್ ಮಾರ್ಕೆಟ್ ಮಾಡಿಕೊಡ್ತೇವೆ, ನಾವು ಮಾರ್ಕೆಟ್ ರೇಟಿಗೆ ತೊಗೊಂಡು ಕೊಡ್ತೇವೆ.